ಎಲ್ಲರಿಗೂ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 9ನೇ ತರಗತಿ ಇಂಗ್ಲಿಷ್ ಮರುಸಿಂಚನ ಸ್ಟೂಡೆಂಟ್ ಹ್ಯಾಂಡ್ ಬುಕ್ನ ಪೀರಿಯಡ್ ನಂಬರ್ 31 ಆ್ಯಂಡ್ 32 ಪೀರಿಯಡ್ನ ವರ್ಕ್ಶೀಟ್ಸ್ ಕೀ ಆನ್ಸರ್ಸ್ ಈ ವಿಡಿಯೋದಲ್ಲಿ. ಇಲ್ಲಿ ಟಾಪಿಕ್ 31 ಪೀರಿಯಡ್ಗೆ ಬಂದಾಗ ಲಿಸನ್ ಆ್ಯಂಡ್ ರೆಸ್ಪಾಂಡ್ ಟು ದ ಸ್ಪೀಚಸ್ ಆ್ಯಂಡ್ ಡಿಬೇಟ್ಸ್ ಅಂತ ನೀಡಿದೆ. ಇಲ್ಲಿ ಹೆಲನ್ ಕೆಲ್ಲರ್ ಅವರ ಒಂದು ಸ್ಪೀಚ್ನ ಲಿಂಕನ್ನು ನೀಡಲಾಗಿದೆ. ಆ ಸ್ಪೀಚನ್ನು ಕೇಳಬೇಕಾಗುತ್ತೆ. ಕೆಳಗೆ ಆ ಸ್ಪೀಚ್ನ ಟೆಕ್ಸ್ಟನ್ನು ಸಹ ನೀಡಲಾಗಿದೆ. ಈ ಸ್ಪೀಚನ್ನು ಕೇಳಿದ ನಂತರ ಅಥವಾ ಈ ಟೆಕ್ಸ್ಟನ್ನು ನಾವು ಓದಿದ ನಂತರ ವರ್ಕ್ಶೀಟ್ ನಂಬರ್ 74ನಲ್ಲಿ ಆ ಹೆಲನ್ ಕೆಲ್ಲರ್ ರವರ ಈ ಒಂದು ಸ್ಪೀಚ್ ಲಿಂಕನ್ನು ನೀಡಿದ್ದು, ಆ ಒಂದು ಸ್ಪೀಚನ್ನು ಕೇಳಿದ ನಂತರ ಕೆಳಗೆ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ. ಹೂ ಈಸ್ ದ ಸಿಂಬಲ್ ಆಫ್ ಕರೇಜ್ ಅಂದಾಗ ಹೆಲನ್ ಕೆಲ್ಲರ್. ವೆನ್ ಹೆಲನ್ ಕೆಲ್ಲರ್ ವಾಸ್ ಬಾರ್ನ್ June 27, 1880. Why did Helen Keller consider that 15th March 1887 as most important day in her life? Because on that day Annie Sullivan came to her as a teacher. ನಂತರ ಕ್ವಶನ್ ನಂಬರ್ 4ಗೆ ಬಂದಾಗ ಹೌ ಡಿಡ್ ಹೆಲನ್ ಕೆಲ್ಲರ್ ಡಿವೋಟ್ ಅವರ್ ಲೈಫ್ ಟು ಹೆಲ್ಪ್ ಅದರ್ಸ್ ಅಂತ ಇದೆ. ಹೆಲನ್ ಕೆಲ್ಲರ್ ಡಿವೋಟೆಡ್ ಅವರ್ ಲೈಫ್ by changing the life of deaf and blind people. She helped to the deaf and blind peoples. ಇನ್ನು ಕ್ವಶನ್ ನಂಬರ್ 5 ಹೌ ವಾಸ್ ಹೆಲನ್ ಕೆಲ್ಲರ್ ಹಾನರ್ಡ್ ಅಂತ ಇದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಟೆಕ್ಸ್ಟಲ್ಲಿ ನೋಡಿದಾಗ ಕೊನೆಯ ಪ್ಯಾರಾದಲ್ಲಿದೆ ಹೆಲನ್ ಕೆಲ್ಲರ್ ಓನ್ ನ್ಯೂಮರಸ್ ಆನರ್ಸ್ ಲೈಕ್ ದ ಲಿಯನ್ಸ್ ಹ್ಯುಮ್ಯಾನಿಟೇರಿಯನ್ ಅವಾರ್ಡ್, ದ ಪ್ರೆಸಿಡೆನ್ಷಿಯಲ್ ಮೆಡಲ್ ಆಫ್ ಫ್ರೀಡಮ್ ಎಕ್ಸೆಟ್ರಾ. ಈ ಎರಡು ಒಂದು ಹಾನರ್ಸ್ ಅವರಿಗೆ ಕೊಟ್ಟಿರ್ತಕ್ಕಂತಹ ಬಹುಮಾನಗಳನ್ನು, ಪ್ರಶಂಸೆಗಳನ್ನು ಇಲ್ಲಿ ಕ್ವಶನ್ ನಂಬರ್ 5ಗೆ ಬರೀಬೇಕಾಗತ್ತೆ. ಇನ್ನು ವರ್ಕ್ಶೀಟ್ ನಂಬರ್ 75 ಕೆಳಗೆ ಕೊಟ್ಟಿರ್ತಕ್ಕಂತಹ ಈ ಒಂದು ಹೆಲ್ತ್ ಈಸ್ ವೆಲ್ತ್ ಈ ವಿಡಿಯೋನ ನೋಡಬೇಕಾಗತ್ತೆ, ಅಥವಾ ಈ ವಿಡಿಯೋದ ಈ ಒಂದು ರೈಟಪ್ಪನ್ನು ಇಲ್ಲಿ ನಾವು ಓದ್ಕೋಬೇಕಾಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ರೈಟಪ್ ಮೀನ್ಸ್ ಈ ಒಂದು ಪ್ಯಾಸೇಜನ್ನು ಓದಿ ಆ ಕೆಳಗೆ ಕೊಟ್ಟಿರ್ತಕ್ಕಂತಹ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ತುಂಬಬೇಕಾಗತ್ತೆ. ಹೆಲ್ತ್ ಈಸ್ ದಿ ಮೋಸ್ಟ್ ಡ್ಯಾಶ್ ಥಿಂಗ್ ಅಂತಿದೆ, ವ್ಯಾಲ್ಯುಬಲ್ ಥಿಂಗ್ ಅಲ್ಲ. ಮೇಲೆ ಒಂದು ಆ ಪ್ಯಾರಾಗ್ರಾಫಲ್ಲೇ ಉತ್ತರಗಳಿದೆ. ಆ ಪ್ಯಾರಾಗ್ರಾಫನ್ನೇ ಕೆಳಗೆ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ನೀಡಿದ್ದಾರೆ, ಅವುಗಳನ್ನು ಬರೀಬೇಕಾಗತ್ತೆ. ಮೊದಲನೇ ಒಂದು ಡ್ಯಾಶ್ಗೆ ವ್ಯಾಲ್ಯುಬಲ್ ಥಿಂಗ್ ಇನ್ ಹ್ಯೂಮನ್ ಲೈಫ್. ಲೈಫ್ ಡ್ಯಾಶ್ ಈಸ್ ನೋ ಲೈಫ್ ಅಟ್ ಆಲ್ ಅಂತಿದೆ. ಲೈಫ್ ವಿತೌಟ್ ಗುಡ್ ಹೆಲ್ತ್, ಇಲ್ಲಿ ವಿತೌಟ್ ಗುಡ್ ಹೆಲ್ತನ್ನು ಬರೀಬೇಕು. ನಂತರ ಎ ಡ್ಯಾಶ್ ಮ್ಯಾನ್ ಅಂತಿದೆ. ಎ ವೆಲ್ತಿ ಮ್ಯಾನ್ ಲೀಡ್ಸ್ ಎ ಡ್ಯಾಶ್ ಮಿಸರೇಬಲ್ ಲೈಫ್. ಗುಡ್ ಹೆಲ್ತ್ ಈಸ್ ದ ಕೀ ಟು ಸಕ್ಸಸ್ ಇನ್ ಲೈಫ್. ದ ಡ್ಯಾಶ್ ಅಂತ ಕೊಟ್ಟಿದೆ. ದ ರಿಯಲ್ ವೆಲ್ತ್ ಆಫ್ ಎ ಮ್ಯಾನ್ ಈಸ್ ಈಸ್ ಹೆಲ್ತ್. ನೋಡಿ, ಅಲ್ಲಿ ಮೇಲೆ ಕೊಟ್ಟಿರ್ತಕ್ಕಂಥ ಪ್ಯಾರಾಗ್ರಾಫನ್ನು ನೋಡಿ ಅಲ್ಲಿರ್ತಕ್ಕಂತಹ ಈ ಬಿಟ್ಟ ಸ್ಥಳಗಳ ಒಂದು ಪದಗಳನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ತುಂಬ್ತಾ ಹೋಗಬೇಕಾಗತ್ತೆ. ನಂತರ ವರ್ಕ್ಶೀಟ್ ನಂಬರ್ 76ಗೆ ಬಂದಾಗ ಇಲ್ಲಿ ಅಬ್ದುಲ್ ಕಲಾಂ ರವರ ಸ್ಪೀಚನ್ನು ನೀಡಿದೆ. ಹಾಗೆ ಸ್ವಾಮಿ ವಿವೇಕಾನಂದರವರ ಸ್ಪೀಚನ್ನು ನೀಡಲಾಗಿದೆ. ಈ ಒಂದು ಯೂಟ್ಯೂಬ್ ವಿಡಿಯೋನ ನೋಡಿ ನಂತರ ಅವರ ಸ್ಪೀಚ್ನಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ಬರೀಬೇಕಾಗತ್ತೆ. ಇಲ್ಲಿ ನಾನು ಸ್ವಾಮಿ ವಿವೇಕಾನಂದರ ಸ್ಪೀಚನ್ನು ಕೇಳಿ ಅವರು ಹೇಳಿರ್ತಕ್ಕಂತಹ ಸ್ಪೀಚ್ನ ಪದಗಳನ್ನು ಇಲ್ಲಿ ಬರೆದಿದ್ದೇನೆ. ಸ್ವಾಮಿ ವಿವೇಕಾನಂದ ಸ್ಪೀಚ್ ಅಟ್ ಪಾರ್ಲಿಮೆಂಟ್ ಆಫ್ ದ ವರ್ಲ್ಡ್ಸ್ ರಿಲಿಜಿಯನ್ಸ್ ಇನ್ ಚಿಕಾಗೋ ಇನ್ 1893 ವಾಸ್ ಎ pivotal moment in history. It was powerful and inspiring address that introduced Vedanta philosophy to the West and promoted universal tolerance and unity. The speech is remembered for its profound message of acceptance, harmony, and the oneness of all religions. Vivekananda emphasized the importance of tolerance and understanding between different faiths, urging people to look behind superficial differences and embrace the common ground of spirituality. ಅಲ್ಲಿ ಅವರು ಹೇಳಿರ್ತಕ್ಕಂಥ ಸಮ್ ಕೀ ಪಾಯಿಂಟ್ಸ್ ಇದೆ. ಟಾಲರೆನ್ಸ್ ಆ್ಯಂಡ್ ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್. He emphasized the importance of respecting all religions and beliefs, stating that we believe not only in universal toleration but we accept all religions as true. Oneness of humanity. Vivekananda spoke of the inherent unity of all human beings regardless of their religion, caste and nationality. He stressed the importance of love, compassion and serve to humanity. Then power of positive thinking. He encouraged listeners to cultivate positive thoughts and attitudes, emphasizing the transformative power of the mind. ವಿದ್ಯಾರ್ಥಿಗಳೇ, ಇದು
ಪೀರಿಯಡ್ ನಂಬರ್ 30 ಹಾಗೂ 31ಗೆ ಸಂಬಂಧಿಸಿರ್ತಕ್ಕಂತಹ ಒಂದು ಕೀ ಉತ್ತರಗಳಾಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ನಾವು 32 ಮತ್ತು 33ಗೆ ಸಂಬಂಧಿಸಿರ್ತಕ್ಕಂತಹ ಕೀ ಉತ್ತರಗಳನ್ನು ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.